ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತು ಬೆಳಗ್ಲಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇದು ಒಂದೇ ದಿವಸದ ಲಾಗಲ್ಲ, ಒಂದು 3-4 ದಿವಸದ್ದು ಮಿಕ್ಸ್ ಲಾಗ್ ಆಗಿಬಿಟ್ಟಿದೆ. ಲಾಗ್ ಮಾಡೋಕ್ಕೂ ಕೂಡ ಸ್ವಲ್ಪ ಪುರ್ಸೋತಿರಲಿಲ್ಲ. ಅಂದರೆ ಮನೆ ಕ್ಲೀನಿಂಗ್ ಅದೆಲ್ಲ ಸ್ವಲ್ಪ ಇರೋದ್ರಿಂದ, ಹಸುವಿಗೆ ಸ್ವಲ್ಪ ಕಫ ಜಾಸ್ತಿ ಇರೋದ್ರಿಂದ ಇವತ್ತು ಕಫ ಮಿಷಿನ್ ಹಾಕಿದ್ದೆ. ಅಂದರೆ ಫಸ್ಟು ಹಾಕಿಸ್ಕೊಳ್ಳೋಕ್ಕೆ ಸ್ವಲ್ಪ ಅವನೇ ಭಯ ಪಡ್ತಿದ್ದ. ಇವಾಗ ಅವನೇ ಹಾಕ್ಬಿಟ್ರೆ ಮಿಷಿನ್ನ ಅವನೇ ಇಟ್ಕೊಂಡು ಈ ಥರ ನಿಂತ್ಕೊಂಡ್ಬಿಡ್ತಾನೆ. ಆಮೇಲೆ ಹಾಕು ಹಾಕು ಅಂತ ಕೇಳ್ತಾ ಇರ್ತಾನೆ. ಫಸ್ಟು ಈ ಥರ ಕಫ ಮಿಷಿನ್ ಹಾಕ್ಬೇಕಂದ್ರೆ ಒಂದು ದೊಡ್ಡ ಇದಾಗ್ಬಿಡ್ತಿತ್ತು. ಒಬ್ಬರು ಎತ್ಕೊಬೇಕು, ಒಬ್ರು ಫೋನ್ ತೋರಿಸ್ಬೇಕು, ಆ ಥರ ಮಾಡ್ತಾ ಇದ್ದ. ಇವಾಗ ನೋಡಿ ಅವನೇ ಹೇರ್ ಮಿಷಿನ್ನ ಹಾಕ್ಕೊಂಡು ಅವನೇ ಹೇರ್ ಇದು ತೊಗೊತಾನೆ. ಅಂದರೆ ಅವನಿಗೆ ಜಾಸ್ತಿ ಬೇಗ ಬೇಗ ಕಫ ಕಟ್ಕೊಬಿಡುತ್ತೆ. ಹಾಗಾಗಿ ಮನೆಯಲ್ಲೇ ಈ ಥರ ಮಿಷಿನ್ನ ತರಿಸ್ಕೊಂಡಿದ್ದೀವಿ. ಮಿಷಿನ್ ತರಿಸಿ ಒಂದು ವರ್ಷನೇ ಆಯಿತು. ಅವನೇ ಈ ಥರ ಹಾಕ್ಕೊತಾನೆ. ನಾವು ಮಿಷಿನ್ನ ಆನ್ ಮಾಡಿ ಇಕ್ಬಿಟ್ರೆ. ಹಾಗೆ ಸ್ವಲ್ಪ ಕೊಬ್ಬರಿ ಇತ್ತು ಅಂತ ಇವತ್ತು ಕೊಬ್ಬರಿನೆಲ್ಲ ಹೊಡಿತಾ ಇದ್ದೀವಿ. ಅಂದರೆ ಇದು ಕೊಬ್ಬರಿ ಹೊಡೆದಿದ್ದು ರೇಟ್ ಆವಾಗ ಬಂದು 18,000 19,000 ಆ ಥರ ಇತ್ತು. ನಾವು ರೇಟ್ ಇದೆಯಲ್ಲ 19,000 ಅಂತ ಹೊಡೆದ್ರೆ ಒಂದೇ ದಿವಸಕ್ಕೆ 2-3 ಸಾವಿರ ಕಮ್ಮಿ ಆಯಿತು. ಆ ಥರ ಆಯಿತು. ಈ ಕೊಬ್ಬರಿದು ಯಾವಾಗ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಈ ಚಿನ್ನ ಮತ್ತು ಕೊಬ್ಬರಿ ರೇಟ್ ಎಲ್ಲ ಹೇಳೋಕ್ಕೆ ಆಗಲ್ಲ. ಇವಾಗ ಇದ್ದಿದ್ದ ರೇಟು ಆಮೇಲೆ ಇರಲ್ಲ. ಅಂದರೆ ತಿಪ್ಟೂರು ರೇಟ್ ಒಂದಿರುತ್ತೆ, ಶಿರಾ ರೇಟು ಆ ಥರ ಎಲ್ಲ ರೇಟ್ ಇರುತ್ತಲ್ಲ. ನಮ್ಮ ಉಳಿಯಾರ ರೇಟು ಅದಕ್ಕಿಂತ ಒಂದು 500 ರೂಪಾಯಿ ಆ ಥರ ಕಮ್ಮಿ ಇರುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ರೇಟ್ ಇತ್ತು ಅಂತ ಕೊಬ್ಬರಿ ಹೊಡೆದ್ರೆ ಇದ್ದಕ್ಕಿದ್ದಂಗೆ 2,000 ಆಗಿಬಿಟ್ಟಿದೆ. 17,500 ಏನೋ ಇದೆ ಇವಾಗ. ಮತ್ತು ರೇಟ್ ಸ್ವಲ್ಪ ಕಮ್ಮಿ ಆಗಿಬಿಟ್ರೆ ಅಂದ್ಬಿಟ್ಟು ಮತ್ತೆ ಮನೆ ಎಲ್ಲ ಕ್ಲೀನ್ ಮಾಡಬೇಕಲ್ಲ. ಹಾಗಾಗಿ ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಇವಾಗೆ ಕೊಬ್ಬರಿನೆಲ್ಲ ಹೊಡಿತಾ ಇದ್ದೀವಿ. ಅಂದರೆ ನಮ್ಮದೊಂದು 2,000 ಇರೋದಕ್ಕೆ ಸರಿ ಹೋಯಿತು. ಇನ್ನು ಕೆಲವರೆಲ್ಲ ತುಂಬಾ ಹಾಕಿರ್ತಾರೆ. ಅಂದರೆ 10,000 20,000 ಆ ಥರ ಇರುತ್ತೆ. ಅವು ಪಾಪ ಅವ್ರಿಗೆಲ್ಲ ಎಷ್ಟು ಬೇಜಾರಾಗುತ್ತೆ. ಇವಾಗ ತೆಂಗಿನಕಾಯಿ ರೇಟ್ ಕೇಳಂಗೆ ಇಲ್ಲ, ಅಷ್ಟು ರೇಟ್ ಆಗ್ತಾಯಿದೆ. ಒಂದು ತೆಂಗಿನಕಾಯಿ 70 ರೂಪಾಯಿ 80 ರೂಪಾಯಿ 100 ರೂಪಾಯಿ ತನಕ ಹೋಗಿದೆ. ಅಷ್ಟು ರೇಟ್ ಆಗ್ತಾಯಿದೆ. ಅಂದರೆ ಹೋದ ವರ್ಷ ಮಳೆ ಇರಲಿಲ್ವಲ್ಲ ಸರಿಯಾಗಿ, ಹಾಗಾಗಿ ತೆಂಗಿನಕಾಯಿ ಮತ್ತು ಅದೆಲ್ಲ ಸ್ವಲ್ಪ ರೇಟ್ ಜಾಸ್ತಿನೇ ಆಗಿದೆ. ತೆಂಗಿನಕಾಯಿಗಿಂತ ಜಾಸ್ತಿ ಇವಾಗ ತೆಂಗಿನಕಾಯಿ ಚಿಪ್ಪಿಗೆ ಜಾಸ್ತಿ. ಚಿಪ್ಪು, ಕೊಬ್ಬರಿ ಚಿಪ್ಪು ಮತ್ತು ತೆಂಗಿನಕಾಯಿ ಚಿಪ್ಪು ಕ್ವಿಂಟಲ್ಗೆ 26,000 28,000 ತನಕ ಇದೆ. ಚಿಪ್ಪಿದ್ದವ್ರಿಗೆ ಜಾಸ್ತಿ ಇವಾಗ ಜಾಸ್ತಿ ಡಿಮ್ಯಾಂಡು. ನಮಗೂ ಕೂಡ ಇವಾಗ ಚಿಪ್ಪು 2,000 ಅಂದರೆ ಹಳ್ಳಿ ಕಡೆ ಏನು ಮಾಡ್ತಾರೆ ಅಂದರೆ 2,000 ಇದೆ ಅಂದರೆ 2,500 ಇದೆ ಅಂತ ಹೇಳ್ಕೊತಾರೆ. ಪಾಪ ಅವ್ರಿಗೂ ಕೂಡ ಸಿಗಲ್ಲ. ಅಂದರೆ ಅವ್ರಿಗೂ ಕೂಡ 1 ಕೆ ಜಿಗೆ 25 ರೂಪಾಯಿ ಆ ಥರ ಸಿಗುತ್ತೆ. ಆದರೆ ಅವ್ರು ಈ ಥರ ಹಳ್ಳಿ ಕಡೆ ಬಂದು 20 ರೂಪಾಯಿ 15 ರೂಪಾಯಿ 10 ರೂಪಾಯಿಗೆ ತೊಗೊಂಡೋಗ್ತಾರೆ. ಗೊತ್ತಿಲ್ಲದವ್ರು ಪಾಪ 10 ರೂಪಾಯಿಗೆ ಕೊಟ್ಬಿಡ್ತಾರೆ. ನಮ್ಮನೆ ಪಕ್ಕ ಒಬ್ಬರು 10 ರೂಪಾಯಿ ಕೊಟ್ಬಿಟ್ಟು ಆಮೇಲೆ ಇಡೀ ದಿವಸ ಜಗಳ ಆಡಿದ್ದೇ ಆಯಿತು. ಆ ಥರ ಆಯಿತು. ಆದರೆ ನಾವು ಚಿಪ್ಪನ್ನ ಇಲ್ಲಿ ಕೊಡೋದು ಬೇಡ, ತೊಗೊಂಡೋಗಿ ಅಂದರೆ ಮಂಡಿಗಳಿರುತ್ತಲ್ಲ ಚಿಪ್ ಮಾರ್ಕೆಟು ಆ ಥರ ಅಲ್ಲಿ ಕೊಡೋಣ ಅಂದ್ಬಿಟ್ಟು ನಾವೇನು ಇಲ್ಲಿ ಕೊಡಲ್ಲ. ಹಾಗಾಗಿ ಇವಾಗ ಒಳಗಡೆನೇ ಹೊಡಿತಾ ಇದ್ದೀವಿ. ಅಂದರೆ ಇಲ್ಲೆಲ್ಲ ಸ್ವಲ್ಪ ಕಲ್ಲೆಲ್ಲ ಇದು ಮಾಡಿಸಿಲ್ವಲ್ಲ ಸಿಮೆಂಟು, ಹಾಗಾಗಿ ಅಲ್ಲೆಲ್ಲ ಸಿಮೆಂಟ್ ಮಾಡಿಸ್ಬೇಕು. ತುಂಬಾ ಕೆಲಸ ಇದೆ ಅಂದ್ಬಿಟ್ಟು ಬೇಗನೆ ಕೊಬ್ಬರಿ ಹೊಡೆದಾಕ್ಬಿಟ್ಟು ಇನ್ನೇನು ಪೇಂಟ್ ಕೂಡ ಮಾಡಿಸಿಲ್ಲ. ಹಾಗಾಗಿ ಸ್ವಲ್ಪ ಬೇಗನೆ ಉಟ್ಕೊಳ್ಳೋಣ ಅಂದರೆ ಹಬ್ಬಕ್ಕೆ ನೆಕ್ಸ್ಟ್ ದಿವಸನೇ ನಾವು ಕೊಬ್ಬರಿ ಹೊಡಿಯೋಕೆ ಕೂತ್ಕೊಂಡ್ಬಿಟ್ಟಿದ್ದೀವಿ. ಲಸ್ಸು ಅಷ್ಟರಲ್ಲಿ ಮನ್ಗಿದ್ನಲ್ಲ, ಹಾಗಾಗಿ ನಾನು ಸ್ವಲ್ಪ ಕೊಬ್ಬರಿ ಹೊಡಿಯೋಣ ಅಂತ ಬಂದೆ. ಈ ಸತಿ ಕೊಬ್ಬರಿ ಹೋದ ಸತಿ ಮಳೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಫುಲ್ಲು ಎಲ್ಲ ಒಂಥರ ಕೊಬ್ಬರಿ ಚೆನ್ನಾಗಿ ಕೌಟ್ ಬಂದುಬಿಟ್ಟಿದ್ದು. ಈ ಕೌಟೇ ಜಾಸ್ತಿ ಬಂದಿದ್ದು. ಅದು ಕೌಟು ಕೂಡ ತುಂಬಾ ರೇಟ್ ಇದೆ ಇವಾಗ. ತೆಂಗಿನಕಾಯಲ್ಲಿ ಎಲ್ಲ ಕೂಡ ರೇಟೇ ಇವಾಗ ತುಂಬ ರೇಟ್ ಆಗಿದೆ. ಈ ಟೈಮಲ್ಲೇ ತೆಂಗಿನಕಾಯಿಗಳಿಲ್ಲ, ಹಾಗೆ ರೈತರಿಗೆ ಆಗೋದು. ಹಾಗಾಗಿ ನಮ್ಮದು ಸ್ವಲ್ಪ ಕಮ್ಮಿ. ಹೋದ ಸತಿ ಎಲ್ಲ 4,000 5,000 ಕಾಯಿಗಳಿರ್ತಿತ್ತು ಕೊಬ್ಬರಿ. ಈ ಸತಿ ಬರೀ 2,000. ಅದರಲ್ಲಿ ಬೇರೆ ಸ್ವಲ್ಪ ಕಾಯಿಗಳು ಮಾರಿಬಿಟ್ವು. ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ. ಅಂದರೆ ಬೋರ್ವೆಲ್ ತೆಗ್ಸಿದ್ವಲ್ಲ, ಆವಾಗ ಸ್ವಲ್ಪ ಫೈನಾನ್ಸಿಯಲಿ ಸ್ವಲ್ಪ ಇದಾಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಕಾಯಿನೆಲ್ಲ ಮಾರಿಬಿಟ್ಟಿದ್ವು. ಹಾಗೆ ಮಂಡಿಗೆಲ್ಲ ಕೊಬ್ಬರಿ ಬಿಡ್ತೀವಲ್ಲ, ಅಲ್ಲಿಂದ ಎಲ್ಲ ಮಾವ ಚೀಲ ಇಸ್ಕೊಂಬಂದಿದ್ರು. ಆ ಚೀಲದಲ್ಲಿ ಇವಾಗ ಕೊಬ್ಬರಿನೆಲ್ಲ ಹಾಕ್ತಾ ಇದ್ದೀನಿ. ಅಂದರೆ 2.5 ಕೆಜಿ 2.25 ಕೆಜಿಯಷ್ಟು ಲೆಸ್ ಮಾಡ್ತಾರೆ ಕೊಬ್ಬರಿನ. ಎಷ್ಟು ಸ್ವಲ್ಪ ಇದಾಗುತ್ತೆ ಅಷ್ಟು ಲೆಸ್ ಮಾಡಬಾರ್ದು. ಚೀಲ ಏನು ಅಷ್ಟೊಂದು ಬರಲ್ಲ. ಹಾಗಾಗಿ ಅಲ್ಲಿಂದನೇ ಚೀಲನೆಲ್ಲ ಇಸ್ಕೊಂಬಂದಿರಲ್ಲ ಮಾವ, ಅದರೊಳಗಡೆ ಎಲ್ಲ ಹಾಕಿ ಇಕ್ಕಿದ್ದೀವಿ. ನೋಡಿ ಕೌಟ್ ಅಂತೂ ಇಷ್ಟು ಬಂದಿದ್ದು, ಇನ್ನು ಚೂರು ಇಷ್ಟು ಬಂದಿದ್ದಾವೆ. ಚೂರಿಗೆ ಒಂದು 10 ಕೆಜಿ ಇದ್ದರೆ ನಾವೇ ಎಣ್ಣೆ ತೆಗಿಸ್ಬೋದು. ಸ್ವಲ್ಪ 10 ಕೆಜಿಗಿಂತ ಕಮ್ಮಿ ಇತ್ತು. ಮತ್ತು ಇದು ಜಾಸ್ತಿ ಬೆಂಡ್ ಬಂದುಬಿಟ್ಟಿತ್ತು. ಬೆಂಡ್ ಬಂದಿತ್ತಲ್ಲ, ಅದು ಜಾಸ್ತಿ ಇದ್ದಾದರೂ ಕೂಡ ಎಣ್ಣೆ ಸರಿಯಾಗಿ ಬೀಳಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಚೂರನ್ನೇ ಕೊಟ್ಬಿಟ್ಟು ಎಣ್ಣೆನೇ ತರೋಣ ಅಂದ್ಬಿಟ್ಟು ಇದಕ್ಕೇನು ಹಾಕಿಸ್ಲಿಲ್ಲ ಮಿಲ್ಗೆ ಕೊಬ್ಬರಿ ಚೂರನ್ನ. ಹಾಗೆ ನೋಡಿ ಇಷ್ಟು ಕೌಟ್ ಬಂದಿತ್ತು. ಇವಾಗ ಮಾವ ಅದನ್ನೆಲ್ಲ ತೆಗ್ದಿತಾ ಇದ್ದಾರೆ. ಒಂದೇ ಸತಿ ಹೋಗ್ತೀವಲ್ಲ, ಅಂದರೆ ಆಟೋ ಮಾಡ್ತೀವಲ್ಲ, ಮತ್ತೆ ಆಗಾಗಲೇ ಏನಕ್ಕೆ ಹೋಗಬೇಕು ಅಂದ್ಬಿಟ್ಟು ಕೌಟೆಲ್ಲ ಇವಾಗಲೇ ಎಬ್ಕೊತಾ ಇದ್ದಾರೆ. ಹಾಗೆ ಆ ಕೊಬ್ಬರಿ ಸುಲಿಸೋ ಅಂಕಲು ಕೂಡ ಬಂದಿದ್ರು. ಆವಾಗಲಿಂದ ನೋಡ್ತಾ ಇದ್ರು. ಹಾಗೆ ಟೀ ಇಟ್ಟಿದ್ದೆ.
ಈ ಅಂಕಲ್ ಬಂದು ಮುಸ್ಲಿಮ್ಸು. ಪಾಪ ಒಂದು ಸ್ವಲ್ಪನೂ ಕೂಡ ಮುಸ್ಲಿಮ್ಸು, ಹಿಂದೂ ಆ ಥರ ದುರಹಂಕಾರ ಇಲ್ಲ. ಯಾವಾಗಲೂ ಅವ್ರನ್ನೇ ಬೈಕೊಂತಾರೆ, ನಾವೇ ಸರಿ ಇಲ್ಲ ಅಂತಾರೆ. ಆ ಅಂಕಲ್ ಮಾತಿಗೆ ತುಂಬಾ ನಗ ಬರುತ್ತೆ, ಅಷ್ಟು ನಗ ಬರ್ತಾ ಇತ್ತು. ಹಾಗೆ ಸ್ವಲ್ಪ ಇದಿತ್ತು ಕರ್ಬೂಜ ಹಣ್ಣು. ನಮ್ಮ ಮನೆಯವ್ರು ತಂದಿದ್ರು, 3 ಹಣ್ಣನ್ನ ತಂದಿದ್ರು. 1 ಕಟ್ ಮಾಡಿ ಜ್ಯೂಸ್ ಮಾಡಿದ್ದೆ, ಇನ್ನೆರಡು ಹಾಗೆ ಇತ್ತು. ಅದು ನೋಡೇ ಇಲ್ಲ. ಸ್ವಲ್ಪ ಕವರಲ್ಲಿ ಕಟ್ಟಿಕ್ಬಿಟ್ಟಿದ್ದೀನಿ. ಸ್ವಲ್ಪ ಗಾಳಿ ಆಡಿವಲ್ಲ, ಸ್ವಲ್ಪ ಒಂಥರ ಆಗಿಬಿಟ್ಟಿತ್ತು. ಹಾಗಾಗಿ ಅದನ್ನು ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಇವಾಗಂತೂ ಕರ್ಬೂಜ 15 ರೂಪಾಯಿಗೆ 2.5 kg ಆ ಥರ. ಅಂದರೆ ಸ್ವಲ್ಪ ಸೀಸನ್ ಎಲ್ಲ ಬೇಸಿಗೆ ಕಾಲ ಆಗಿರೋದ್ರಿಂದ ಇವಾಗೆಲ್ಲ ರೇಟೇ ಸ್ವಲ್ಪ ಹಣ್ಣುಗಳು. ಹಾಗಾಗಿ ಸ್ವಲ್ಪ ಒಂಥರ ಮೆತ್ತಗಾಗ್ಬಿಟ್ಟಿತ್ತು. ಅದು ಗಾಳಿ ಆಡೋಕ್ಕೆ ಬಿಟ್ಟಿದ್ದರೆ ಸರಿ ಹೋಗ್ತಿತ್ತು. ಅದು ಗಾಳಿ ಆಡೋಕ್ಕೆ ಬಿಟ್ಟಿರಲಿಲ್ಲ, ಒಂಥರ ಒಳಗಡೆನೇ ಒಂಥರ ಬೂಸ್ ಬರೋ ಥರ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಮೇಲ್ಗಡೆ ಇವಾಗ ಸಿಪ್ಪೆಲ್ಲ ತೆಗೆದು ಜ್ಯೂಸ್ ಮಾಡೋಣ ಕರ್ಬೂಜ ಹಣ್ಣಿದು ಅಂದ್ಬಿಟ್ಟು ಇವಾಗ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಹಣ್ಣನ್ನ ಕಟ್ ಮಾಡಿಬಿಟ್ಟು ನೋಡಿ, ಫಸ್ಟು ಕರ್ಬೂಜ ಹಣ್ಣನ್ನೇ ಮಿಕ್ಸಿಗೆ ಹಾಕಿ ರುಬ್ಕೊತೀನಿ. ಸಕ್ಕರೆ ಮತ್ತು ಹಾಲು ಯಾವುದೇ ಹಾಕಿಲ್ಲ. ಇದ್ರೆ ಹಾಲು ಕೂಡ ಹಾಕೋಬೋದು, ನಾನೇನು ಹಾಲು ಹಾಕೋಕ್ಕೆ ಹೋಗಿಲ್ಲ. ಬರೀ ಕರ್ಬೂಜ ಹಣ್ಣನ್ನೇ ಹಾಕಿ ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟ್ನ ನಾವು ಆ್ಯಡ್ ಮಾಡ್ಕೋಬೋದು. ನಾನು 2 ಸ್ಪೂನ್ ಸಾಕು ಅಂದ್ಬಿಟ್ಟು ಇವಾಗ ಈ ಥರ ರುಬ್ಕೊಂಡಿದ್ದೀನಿ. ನೋಡಿ, ಈ ಬೇಸಿಗೆಗಂತೂ ಈ ಥರ ಜ್ಯೂಸ್ ಇದ್ರೇ ಒಂದೊಳ್ಳೆ ಇದು ಅನಿಸ್ಬೋದು. ಅಂದರೆ ಈ ಕಾಫಿ ಟೀ ಎಲ್ಲ ಮಧ್ಯಾಹ್ನದ ಹೊತ್ತೆಲ್ಲ ಕುಡಿಯೋಕ್ಕಾಗಲ್ಲ. ನೋಡಿ, ಇಷ್ಟಾಗಿದೆ ಕೊಬ್ಬರಿ. ಒಂದು 2.5 ಕ್ವಿಂಟೋಲ್ ಆಗ್ಬೋದೇನೋ. ಇವಾಗ ಕ್ವಿಂಟೋಲ್ಗೆ 17,500 ಇದೆ. ಫಸ್ಟು 19,000 ಆ ಥರ ಇತ್ತು. ಇವಾಗ ಸ್ವಲ್ಪ ಡೌನ್ ಆಗಿಬಿಟ್ಟಿದೆ. ಒಂದು ಸತಿ ರೇಸ್ ಆಗುತ್ತೆ, ಒಂದು ಸತಿ ಡೌನ್ ಆಗುತ್ತೆ. ಕೊಬ್ಬರಿದು ಏನಂತ ಹೇಳೋಕ್ಕಾಗಲ್ಲ. ಹಾಗೆ ಇವಾಗ ಮತ್ತು ಮಾರ್ಕೆಟಿಗೆ ಹಾಕೋಕ್ಕೆ ಅಂದ್ಬಿಟ್ಟು ನಮ್ಮ ಮನೆಯವರು, ಮಾವ ಮತ್ತು ಅವ್ರ ಫ್ರೆಂಡ್ ಎಲ್ಲ ಇವಾಗ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ, ಈ ಥರ ಚೀಲನ ತುಂಬ್ತೀವಿ. ಈ ಚೀಲದಲ್ಲಿ 2.5 kg ಅಷ್ಟು ಲೆಸ್ ಮಾಡ್ತಾರೆ. ನಮ್ಮ ಮನೆಯವರು ಮತ್ತು ಅತ್ತೆ, ಸೋನಿ ಅವರೆಲ್ಲ ಇವಾಗ ಸಂತೆಗೆ ಹೋಗ್ತಾ ಇದ್ದಾರೆ. ಅಂದರೆ ಈ ಧನಿಯಾ ಮತ್ತು ಮೆಣಸಿನ್ಕಾಯಿ ಎಲ್ಲ ತಂದು ಫಸ್ಟೇ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ, ಹಾಗಾಗಿ ಅವ್ರು ಹೋಗಿ ತೊಗೊಂಬರ್ತೀವಿ. ಮತ್ತು ಅತ್ತೆಗೂ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು, ಮನಿ ಎಲ್ಲ ಬಿಡ್ಸೋಕ್ಕೆ, ಅಂದರೆ ಸ್ವಲ್ಪ ದುಡ್ಡು ಬಿಡ್ಸೋಕ್ಕೆ. ಹಾಗಾಗಿ ಅವರೇ ಹೋದರು. ಹಾಗೆ ಅವ್ರು ಯಾರೂ ಇರಲಿಲ್ಲ ಅಂದ್ಬಿಟ್ಟು ಇವಾಗ ಮೇಕೆ ಮರಿಗಳಿಗೆಲ್ಲ ಸ್ವಲ್ಪ ನೀರಿಡೋಣ, ಮುಸ್ರೆ ನೀರು ಅಂತ ಇಡಕ್ಕೆ ಬಂದೆ. ಮತ್ತೆ ನಾವು ಮೇಕೆನ ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಇವಾಗ 1 ಮೇಕೆ ಇರೋದ್ರಿಂದ ಅದ್ರ ಜೊತೆ 2 ಮೇಕೆನೂ ಕೂಡ ತರಬೇಕು, ಅಂದರೆ ಮಕ್ಕಳು ಮುಡಿ ಕಾರ್ಯಕ್ರಮಕ್ಕೆ. ಹಾಗಾಗಿ ಇದ್ರ ಜೊತೆ ಹಾಗೆ ಸಾಕೋಕ್ಕೂ ಕೂಡ ಒಂದು 5 ಮರಿನ ತರಬೇಕು ಅಂದ್ಬಿಟ್ಟು ಇವಾಗ ಇಷ್ಟು ತೊಗೊಂಡಿದ್ದೀವಿ. ಇನ್ನು ಕುರಿ ಮರಿ ಸಾಕಲ್ಲ, ಬರೀ ಮೇಕೆ ಮರಿನೇ ಸಾಕೋದು. ಹಾಗೆ ಸ್ವಲ್ಪ ಅತ್ತೆ ಕೂಡ ಬಂದರು ಅಷ್ಟರಲ್ಲಿ. ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರು ಕೂಡ ನೋಡಿ, ಇವಾಗ ಮಾವ ಕೂಡ ಮನೆ ಕ್ಲೀನ್ ಮಾಡೋಕ್ಕೆ ಮನೆ ಮೇಲೆ ಹತ್ಬಿಟ್ಟಿದ್ದಾರೆ. ಅಟ್ಟದ ಮೇಲೆಲ್ಲ ಇವಾಗ ಕ್ಲೀನ್ ಮಾಡ್ತಾಯಿದ್ದಾರೆ. ಧೂಳೆಲ್ಲ ತೆಗಿತಿದ್ರಲ್ಲ, ಹಾಗಾಗಿ ನಾನು ಮನೆ ಒಳಗಡೆ ಎಲ್ಲ ನಾನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡೋಣ ಅಂತ ಬಾಗಿಲು ತೋರಣ ಎಲ್ಲ ತೆಗಿತಾ ಇದ್ದೀನಿ. ಇನ್ನು ಈ ಕೆಲಸ ಬಂದರೆ ಸ್ವಲ್ಪನೂ ಕೂಡ ಪುರ್ಸೋತಿರಲ್ಲ, ಒಂಥರ ನೆಗಡೆ ಥರ ಆಗಿಬಿಟ್ಟಿತ್ತು ನನಗೆ. ಅಂದರೆ ಆ ಕೊಬ್ಬರಿ ಹೊಡೆದ್ನಲ್ಲ, ಆ ಕೊಬ್ಬರಿ ಹೊಡೆದಿದ್ದು ಧೂಳಿಗೆನೇ ನೆಗಡೆ ಥರ ಆಗಿಬಿಟ್ಟಿದೆ. ಒಂದು ಅಕ್ಕಿ ಕ್ಲೀನ್ ಮಾಡಿದ್ರು ಆಗಲ್ಲ, ಏನು ಕ್ಲೀನ್ ಮಾಡಿದ್ರು ಕೂಡ ಆಗಲ್ಲ, ಬೇಗನೆ ನೆಗಡಿ ಆಗಿಬಿಡುತ್ತೆ. ಹಾಗೆ ಮನೆ ಮುಂದೆ ದೇವ್ರ ಕಾರ್ಯ ಮಾಡ್ತೀವಲ್ಲ, ಅಂದರೆ ತಿರುಪತಿ ತಿಮ್ಮಪ್ಪಂಗೆ ಹೋಮದ ಥರ ಮಾಡ್ತೀವಿ ಮನೆ ಮುಂದೆ ನಾವು. ಹಾಗಾಗಿ ಇಲ್ಲಿ ಕಟ್ ಮಾಡ್ಸೋಕೆ ಹೇಳಿದ್ದು ಮುಂಚೆ, ಅಂದರೆ ಅಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಬಿಡಿ ದೇವ್ರ ಕಾರ್ಯ ಮಾಡೋಕ್ಕೆ ಅಂತ. ಅವ್ರು ಬಿಟ್ಟಿರಲಿಲ್ಲ. ಹಾಗಾಗಿ ಇವಾಗ ಮನೆ ಕಲ್ಲು ಹಾಕಕ್ಕೆ ಬಂದಿದ್ರು ನಮ್ಮೂರಲ್ಲಿ, ಗ್ರಾನೈಟ್ ಕಲ್ಲು. ಅವ್ರ ಹತ್ರ ಮಿಷಿನ್ ಐತೆ ಅಂತ ಗೊತ್ತಾಯಿತು. ಹಾಗಾಗಿ ನಮ್ಮ ಮನೆಯವ್ರು ಹೋಗಿ ಕರ್ಕೊಂಬಂದು ಇವಾಗ ಕಲ್ಲನ್ನ ಕಟ್ ಮಾಡಿಸ್ತಾ ಇದ್ದಾರೆ. ಪಾಪ 1 ರೂಪಾಯಿ ಕೂಡ ತೊಗೊಂಡೋಗ್ಲಿಲ್ಲ ಅವರು. ತೊಗೊಂಡೋಗ್ರಿ 100 ರೂಪಾಯಿ ಅಂದರೂ ಕೂಡ ಇಲ್ಲ ಇಲ್ಲ ಅಂತ ಹೇಳ್ತಾಯಿದ್ರು. ಅಂದರೆ ಇವರು ರಾಜಸ್ಥಾನದವರು ಏನೋ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಹಾಗೆ ನೋಡಿ, ಇವಾಗ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಈ ಥರ ಎಲ್ಲ ಹರ್ಕೊಬಿಟ್ಟಿದ್ದೀವಿ. ಮಾವ ಇವಾಗ ಅಟ್ಟದ ಮೇಲೆಲ್ಲ ಇವಾಗ ಧೂಳನ್ನ ತೆಗಿತಾ ಇದ್ದಾರೆ. ದೇವ್ರ ಫೋಟೋ ಎಲ್ಲ ತೆಗೆದುಬಿಟ್ಟಿದ್ದೀವಿ ಇವಾಗ. ಇನ್ನೇನು ಪೇಂಟ್ ಹೊಡಿಯೋಕ್ಕೂ ಕೂಡ ನಾಳೆ ಬರ್ತಾರೆ. ಇವಾಗ ಫಸ್ಟು ಧೂಳೆಲ್ಲ ತೆಗೆದುಬಿಟ್ರೆ ಆಮೇಲೆ ಪೇಂಟ್ ಹೊಡಿಯೋರು ಬಂದು ಯಾವಾಗಲಾದ್ರೂ ಹೊಡ್ಕೊತಾರೆ ಅಂದ್ಬಿಟ್ಟು ಇವಾಗ ಮಾವ ಎಲ್ಲ ಧೂಳು ತೆಗಿತಾ ಇದ್ದಾರೆ. ನೋಡಿ, ಪೂರ್ತಿ ಇದಾಗ್ಬಿಟ್ಟಿದೆ. ಹಾಗೆ ಇವರು ಕೂಡ ಸ್ವಲ್ಪ ಇನ್ನೂ ಕಟ್ ಮಾಡೋದಿತ್ತು, ಅಂದರೆ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ತಾಯಿದ್ರು. ಹಾಗೆ ಮಾವ ಮತ್ತು ನಾನು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಈ ಥರ ತೆಗ್ದಿಕ್ಬಿಟ್ಟಿದ್ದೀವಿ. ಮಾವ ಅಟ್ಟದ ಮೇಲೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಇವಾಗ. ಪೂರ್ತಿ ಧೂಳು ಅಂದರೆ ಧೂಳು. ಮನೆ ಪಕ್ಕ ಹುಣ್ಸೆಹಣ್ಣು ಮರ ಇರೋದ್ರಿಂದ ಧೂಳಂತೂ ಯುಗಾದಿಗೆ ಕ್ಲೀನ್ ಮಾಡಿದ್ವು ಅಷ್ಟು, ಅಂದರೆ ಕೊಬ್ಬರಿ ತೆಗಿಬೇಕಾದ್ರೆ. ಯುಗಾದಿ ಹಬ್ಬಕ್ಕೆ ನಾವು ಜಾಸ್ತಿ ಎಲ್ಲ ಕ್ಲೀನ್ ಮಾಡೋಕ್ಕೆ ಹೋಗಿರ್ಲಿವಲ್ಲ, ಹಾಗಾಗಿ ಸ್ವಲ್ಪ ಮಾವ ಡೀಪಾಗಿ ಕ್ಲೀನ್ ಮಾಡ್ತಾಯಿದ್ದಾರೆ. ಹಾಗೆ ಸಾಯಂಕಾಲಕ್ಕೆ ಅಡುಗೆ ಮಾಡೋಣ, ಅಂದರೆ ಅನ್ನ ಮತ್ತು ಚಿತ್ರಾನ್ನ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅಂದರೆ ಬೆಳಗ್ಗೆ ಸ್ವಲ್ಪ ಅನ್ನ ಸಾಂಬಾರು ಮಾಡಿದ್ದೆ, ಸಾಂಬಾರು ಸ್ವಲ್ಪ ಇತ್ತು. ಹಾಗಾಗಿ ಸ್ವಲ್ಪ ಚಿತ್ರಾನ್ನದ ಗೊಜ್ಜೆ ಮಾಡೋಣ ಅಂದ್ಬಿಟ್ಟು ಚಿತ್ರಾನ್ನ ಗೊಜ್ಜನ್ನ ಮಾಡಿದ್ದೆ. ಪೇಂಟ್ ಹೊಡಿಯೋ ಅಣ್ಣ ಕೂಡ ಬಂದಿತ್ತು, ಅವ್ರಿಗೂ ಕೂಡ ಇವಾಗ ಅಡುಗೆ ಎಲ್ಲ ಮಾಡಬೇಕಾಗುತ್ತೆ. ಹಾಗಾಗಿ ಚಿತ್ರಾನ್ನ ಗೊಜ್ಜೆ ಸಾಕು, ಸ್ವಲ್ಪ ಸಾಂಬಾರು ಇತ್ತಲ್ಲ ಅಂದ್ಬಿಟ್ಟು ಇವಾಗ ಒಳಗಡೆ ಎಲ್ಲ ಪೇಂಟ್ ಮಾಡಿ ಆಯಿತು. ಇವಾಗ ಬಣ್ಣ ಅದು ಫಸ್ಟ್ ಇದ್ದಿದ್ದು ಕಲರೆಲ್ಲ ಇವಾಗ ಚೇಂಜ್ ಮಾಡ್ತಾಯಿದ್ದಾರೆ. ಸ್ವಲ್ಪ ಡಾರ್ಕ್ ಆಗಿದೆ, ಹೇಗಿದ್ರಿ ಅಂತ ಕೇಳ್ತಾಯಿದ್ರು. ಹಾಗಾಗಿ ಸ್ವಲ್ಪ ಲೈಟಾಗಿ ನೀಟಾಗಿ ಪೇಂಟ್ ಹೊಡಿತಾ ಇದ್ದಾರೆ. ತುಂಬ ಚೆನ್ನಾಗಿ ಹೊಡ್ಕೊಟ್ರು. 9,000ಕ್ಕೆ ಪೂರ್ತಿ ಮನೆ ಪೇಂಟ್ ಮಾಡಿದ್ದಾರೆ. ಎಷ್ಟು ಪೇಂಟ್ ಎಲ್ಲ ಅವ್ರದ್ದೇ,
ತುಂಬ ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ನೋಡಿ. ಇವಾಗ ನೋಡಿ ಈ ಥರ ಈ ಕಡೆ ಒಂದು ಕಲರು, ಆ ಕಡೆ ಒಂದು ಕಲರು ತುಂಬ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಅಂತೂ. ನೋಡಿ ತುಂಬ ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಅಣ್ಣ ಅಂತೂ. ತುಂಬಾ ಇಷ್ಟ ಆಯಿತು ನನಗಂತೂ ಪೇಂಟು. ಫಸ್ಟೆಲ್ಲ ಪೂರ್ತಿ ಡಾರ್ಕ್ ಒಂಥರ ಕೇಸರಿ ಕಲರು ಒಂಥರ ಕಾಣಿಸ್ತಾ ಇತ್ತು. ಮಳೆ ಎಲ್ಲ ಅಂದರೆ ಹೊರಗಡೆ ಸೀಟ್ ಇರೋದ್ರಿಂದ ಒಳಗಡೆ ಎಲ್ಲ ಸ್ವಲ್ಪ ಕತ್ಲೆ ಕತ್ಲೆ ಆ ಥರ ಕಾಣಿಸ್ತಾ ಇತ್ತು. ಇವಾಗ ಸರಿ ಹೋಗಿದೆ. ಅಂದರೆ ಈ ಮಕ್ಕಳು ಇರೋ ಇದರಿಂದ ಎಂಥ ಬಣ್ಣ ಹೊಡೆದ್ರು ಕೂಡ, ಎಂಥ ಕಲರ್ಸ್ನ ಹೊಡೆದ್ರು ಕೂಡ ಬೇಗನೆ ಹಾಳು ಮಾಡಿಬಿಡ್ತಾರೆ ಲಸ್ಸು ಮತ್ತು ಸೋನಿ. ತೊಗೊಂಡೋಗಿ ಮಾಡಬೇಡ ಅಂದಿದ್ದನ್ನೇ ಜಾಸ್ತಿ ಮಾಡ್ತಾರೆ. ತೊಗೊಂಡೋಗಿ ಕೈ ಇಡೋದು, ಹಾಗೆ ಪೆನ್ಸಿಲಲ್ಲಿ ಪೆನ್ನಲ್ಲೆಲ್ಲ ಬರೆಯೋದು. ಹಾಗಾಗಿ ನಂಗೆ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿತ್ತು. ಇದು ಫಂಕ್ಷನ್ ಆಗೋ ತನಕನಾದರೂ ನೀಟಾಗಿರಲಿ, ಸುಮ್ಮನೆ ಇರು, ಮುಟ್ಬೇಡ್ರಿ ಅಂತ ಹೇಳಿದ್ರು ಕೂಡ ಮುಟ್ಬೇಡಿ ಅಂದಿದ್ದನ್ನೇ ಜಾಸ್ತಿ ಮಾಡ್ತಾರೆ, ಮುಟ್ತಾ ಇರ್ತಾರೆ. ನೋಡಿ ಇವಾಗ ನೀಟಾಗೂ ಎಲ್ಲ ಹೊಡೆದಿದ್ದಾಯಿತು. ಇನ್ನು ಒಳಗಡೆ ಅಂದರೆ ನೆಲಕ್ಕೆ ಹೊಡಿಬೇಕು. ಅಂದರೆ ನಾವು ಕಲ್ಲಾಕ್ಸಿರುವಲ್ಲ, ಹಾಗಾಗಿ ಇನ್ನು ಪಾತ್ರೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಂದರೆ ಬೆಳಗ್ಲಿಂದ ಪಾತ್ರೆನೆಲ್ಲ ಉಜ್ಜಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಮನೆಗೆ ಹೋಗ್ಬಿಟ್ಟಿದ್ರು. ಹಾಗೆ ನಾನು ಇವಾಗ ಪಾತ್ರೆನೆಲ್ಲ ಜೋಡಿಸೋಣ ಅಂದ್ಬಿಟ್ಟು ಪಾತ್ರೆನೆಲ್ಲ ಜೋಡಿಸ್ದೆ. ನೋಡಿ ಒಳಗಡೆ ಎಲ್ಲ ಈ ಥರ ಪೇಂಟ್ನ ಹೊಡ್ಕೊಂಬರ್ತಾಯಿದ್ರು ಅಣ್ಣ. ತುಂಬ ಚೆನ್ನಾಗಿ ಹೊಡೆದಿದ್ದಾರೆ ಕೆಳಗಡೆ. ಅಂದರೆ ಓಡಾಡಬೇಡಿ ಅಂತ ಹೇಳಿದರು. ಈ ಮಕ್ಕಳು ಅಗಗ್ಲ ಹೋಗಿ ಅಲ್ಲೇ ಓಡಾಡ್ತಾಯಿದ್ರು. ಇನ್ನು ಈ ಥರ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಡುಗೆ ಮನೆಯೆಲ್ಲ ಸ್ವಲ್ಪ ತೊಳ್ಕೊಂಡು, ಅಂದರೆ ಪಾತ್ರೆನೆಲ್ಲ ಬೆಳಗ್ಗೆನೇ ತೊಳ್ಕೊಂಬಂದಿದ್ದು. ಅಂದರೆ ವೀಡಿಯೋ ಮಾಡೋಕ್ಕೂ ಕೂಡ ಸ್ವಲ್ಪ ಇದಾಗ್ತಿತ್ತು, ಅಷ್ಟು ಕೆಲಸ ಇರುತ್ತಲ್ಲ. ಹಾಗಾಗಿ ವೀಡಿಯೋ ಎಲ್ಲ ಜಾಸ್ತಿ ಏನು ಮಾಡೋಕ್ಕೋಗಲಿಲ್ಲ. ಸ್ವಲ್ಪ ವೀಡಿಯೋ ಮಾಡಿಕೊಂಡು ಇದು ಮಾಡಿಕೊಂಡೆ. ಇವಾಗ ಸ್ವಲ್ಪ ಬೇಗನೆ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೆ. ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಹಾಗೆ ಇವಾಗ ಎಲ್ಲ ತೊಳ್ಕೊಂಡಿದ್ನಲ್ಲ, ಅದನ್ನೆಲ್ಲ ಸ್ವಲ್ಪ ಒರೆಸಿ ಇವಾಗ ಹಾಗೆ ಇಟ್ಟೋಣ ಅಂದ್ಬಿಟ್ಟು ಇವಾಗ ಬಾಸ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಮನೆ ಕೆಲಸ ಅಂತೂ ಯಾವಾಗ ಮುಗಿಯುತ್ತೆ ಅನ್ನೋಷ್ಟು ಸಿಟ್ಟು ಬರ್ತಾಯಿತ್ತು, ಅಷ್ಟು ಇದಾಗ್ಬಿಟ್ಟಿತ್ತು. ಅಂದರೆ ಪೇಂಟು ಹೊಸ ಮನೆ ಇದ್ದರೆ ಪೇಂಟು ಅವಾಗ ಹೊಡ್ಕೊಂಡು ಹೋಗ್ಬೋದ್ರು. ಈ ಥರ ವಾಸ ಇರೋ ಮನೆಗೆ ಪೇಂಟ್ ಹೊಡಿದ್ರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಆ ಕಡೆಯಿಂದ ಈ ಕಡೆ ಎತ್ತಾಕೋದು, ಈ ಕಡೆಯಿಂದ ಆ ಕಡೆ ಎತ್ತಾಕೋದು. ಅದರಲ್ಲಿ ಬೇರೆ ಮಕ್ಕಳು ಬೇರೆ ಚೇಷ್ಟೆ ಜಾಸ್ತಿ. ಅಲ್ಲಿಂದ ಈ ಕಡೆ ಪೂರ್ತಿ ತೀಟೆ ಅಂದರೆ ತೀಟೆ, ಹೊಡಿಯೋಕ್ಕೂ ಆಗಲ್ಲ, ಇದು ಮಾಡೋಕ್ಕೂ ಆಗಲ್ಲ, ಅಷ್ಟು ತೀಟೆ ಮಾಡ್ತಾಯಿದ್ದಾರೆ. ಹಾಗೆ ಬಾಕ್ಸಿಗೆಲ್ಲ ಇವಾಗ ತೆಗ್ದಿಟ್ಬಿಟ್ಟು ಅದನ್ನೆಲ್ಲ ತೊಳೆದಿದ್ನಲ್ಲ, ಹಾಗಾಗಿ ಅದನ್ನೆಲ್ಲ ಇವಾಗ ಬಾಕ್ಸಿಗೆ ಹಾಕ್ಕೊತಾ ಇದ್ದೀವಿ. ಅಂದರೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಅದನ್ನೆಲ್ಲ ಇವಾಗ ಅದನ್ನೇನು ಬಾಕ್ಸಿಗೆ ಹಾಕೋಕ್ಕೆ ಹೋಗಲ್ಲ, ತುಂಬ ಇನ್ನೂ ಇದೆ ಕ್ಲೀನ್ ಮಾಡೋದೆಲ್ಲ. ಅಲ್ಲಿಂದ ತಂದಿದ್ದು ಹಾಗೆ ಇಟ್ಬಿಟ್ಟಿದ್ದೀವಿ. ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಆದಮೇಲೆ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನೆಯಲ್ಲೇ ಇತ್ತಲ್ಲ ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಅದನ್ನೆಲ್ಲ ತೆಗ್ದಿಟ್ಟಿದ್ದಲ್ಲ, ಹಾಗಾಗಿ ಅದನ್ನೆಲ್ಲ ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಈ ಥರ ತುಂಬಿಟ್ಟು ಕವರಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೆ ಒಂದು ಇದರಲ್ಲಿ. ಅದನ್ನೆಲ್ಲ ಬಾಕ್ಸೆಲ್ಲ ತೊಳಿಬೇಕಾಗಿತ್ತಲ್ಲ, ಹಾಗಾಗಿ ಇವಾಗೆಲ್ಲ ಅದನ್ನೆಲ್ಲ ತೊಳೆದಾಯ್ತಲ್ಲ, ಹಾಗಾಗಿ ಇವಾಗೆಲ್ಲ ಬಾಕ್ಸಿಗೆ ಕ್ಲೀನ್ ಮಾಡಿಕೊಂಡು ಇವಾಗ ಹಾಕ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಜಲ್ದಿ ಇಟ್ಕೋಬೇಕಾಗಿತ್ತು ಧನಿಯಾ ಪುಡಿ. ಅಂದರೆ ಫಸ್ಟೇ ಹಾಕಿಸ್ಕೊಂಬರ್ಬೇಕಾದ್ರೇ ಧನಿಯಾ ಪುಡಿನ ಜಲ್ದಿ ಮಾಡಿ ಇಟ್ಟಿದ್ದೆ, ಆದರೂ ಕೂಡ ಒಂದು ಸತಿ ಹುಳ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ಇರಲಿಲ್ಲ. ನೆಕ್ಸ್ಟು ಅಂದರೆ ಮನೆ ಫಂಕ್ಷನ್ಗೆ ಧನಿಯಾ ಪುಡಿನೆಲ್ಲ ತೆಗಿಸ್ತೀವಲ್ಲ, ಆವಾಗ ಕ್ಲೀನ್ ಮಾಡ್ಕೊಳ್ಳೋಣ, ಜಲ್ದಿ ಹಿಡಿಯೋಣ ಅಂದ್ಬಿಟ್ಟು ಹಾಗೆ ಹಾಕ್ಕೊಂಡಿದ್ದೀನಿ. ನೋಡೋಣ ಅಂದರೆ 1 ತಿಂಗಳಾಯ್ತು ಅಷ್ಟೇ, ಅದು ನೋಡಬೇಕು. ಆದರೂ ಕೂಡ ಒಂದೊಂದು ಸತಿ ಈ ಥರ ಹುಳಗಳಾಗ್ಬಿಡುತ್ತೆ. ಇನ್ನು ಪಾತ್ರೆ ಎಲ್ಲ ಮೇಲೆ ಜೋಡಿಸೋದಿದ್ರೆ ಆ ಪಾತ್ರೆನೆಲ್ಲ ಜೋಡಿಸ್ಬಿಟ್ರೆ ಇನ್ನು ಒಂದು 3/4 ಭಾಗ ಅಷ್ಟು ಕೆಲಸ ಆಗಿಬಿಡುತ್ತೆ. ಪಾತ್ರೆನೆಲ್ಲ ಇವಾಗ ಸ್ವಲ್ಪ ಜೋಡಿಸಿದ್ದೀನಿ. ಇನ್ನು ಈ ಥರ ಅಂದರೆ ಟೀ ಲೋಟಗಳು, ತಟ್ಟೆಗಳು ಅದನ್ನೆಲ್ಲ ಸ್ವಲ್ಪ ಇದು ಮಾಡಿ ಇಟ್ಬಿಟ್ರೆ ಮುಗೀತು, ಇನ್ನೇನು ಕೆಲಸ ಇಲ್ಲ. ಹಾಗೆ ಅತ್ತೆ ಎಲ್ಲ ಸ್ವಲ್ಪ ತಂದುಕೊಡ್ತಾಯಿದ್ರು ಪ್ಲೇಟ್ಗಳು, ಅದನ್ನೆಲ್ಲ ಇವಾಗ ಜೋಡ್ಸೋಕ್ಕೆ ಅಂದ್ಬಿಟ್ಟು ಇವಾಗೆಲ್ಲ ಹಡ್ಕೊಬಿಟ್ಟಿದ್ದೀನಿ. ಬಾಕ್ಸ್ ಎಲ್ಲ ಇವಾಗ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಒಂದೇ ಸತಿ ಇಟ್ಬಿಡೋಣ, ನಾವು 2 ಕೆಲಸ ಆಗಿಬಿಡುತ್ತೆ ಅಂತ ಇವಾಗ ನೋಡಿ ಈ ಥರ ಜೋಡಿಸ್ಕೊಂಡಿದ್ದೀನಿ ಮೇಲ್ಗಡೆ ಎಲ್ಲ. ಇನ್ನೂ ಕೂಡ ಒಳಗಡೆ ಅಂದರೆ ತಟ್ಟೆಯಲ್ಲಿ ಸ್ವಲ್ಪ ಸ್ಟ್ಯಾಂಡಲ್ಲಿ ಸ್ವಲ್ಪ ತಟ್ಟೆನೆಲ್ಲ ಹಾಕಬೇಕು. ನೋಡಿ ಈ ಥರ ಎಲ್ಲ ಹಡ್ಕೊಬಿಟ್ಟಿದ್ದೀನಿ. ಸ್ವಲ್ಪ ಕ್ಲೀನ್ ಮಾಡೋಕ್ಕಂತೂ ತುಂಬಾ ಟೈಮ್ ಹಿಡೀತು. ನೋಡಿ ಫೈನಲಾಗಿ ಈ ಥರ ಜೋಡಿಸ್ಕೊತಾ ಇದ್ದೀನಿ. ಅಂದರೆ ಈ ಥರ ನೆಕ್ಸ್ಟ್ ಡೇ ಈ ಥರ ಇರಲ್ಲ, ಎಲ್ಲ ಧೂಳಾಗ್ಬಿಡುತ್ತೆ. 1 ತಿಂಗಳು ಕೂಡ ಕರೆಕ್ಟಾಗಿರಲ್ಲ. ಇವಾಗಂತೂ ಸ್ವಲ್ಪ ಗಾಳಿ ಜಾಸ್ತಿ ಇರೋದ್ರಿಂದ ಬೇಗನೆ ಧೂಳು ಕುತ್ಕೊಬಿಡುತ್ತೆ. ಇಲ್ಲಿ ನಾವು ಸ್ವಲ್ಪ ಅಟ್ಟದ ಮೇಲೆ ಸ್ವಲ್ಪ ಸೀಟ್ಗಳನ್ನ ಹಾಕ್ಸಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಮ್ಮದು ಈ ಥರ ಕ್ಲೀನಿಂಗ್ ಎಲ್ಲ ಮುಗೀತು. ಹಣ್ಣಂದು ಕೂಡ ಈಗ ಹೊರಗಡೆ ಎಲ್ಲ ಅವರು ಕೂಡ ಪೇಂಟ್ ಮಾಡಾಯಿತು. ಅಂದರೆ ನೆಲಕ್ಕೆ ಇನ್ನೂ ಹೊಡೆದಿಲ್ಲ, ನೆಲಕ್ಕೆ ನೈಟ್ ಹೊಡೆಯೋಣ ಅಂದ್ಬಿಟ್ಟು. ಅಂದರೆ ಮಕ್ಕಳೆಲ್ಲ ಓಡಾಡ್ತಾ ಇರ್ತೀವಿ, ನಾವು ಓಡಾಡ್ತಾ ಇರ್ತೀವಿ, ಆ ಕೆಲಸ ಈ ಕೆಲಸ ಅಂತ ಒಳಗಡೆಯಿಂದ ಹೊರಗಡೆ. ಹಾಗಾಗಿ ನೈಟ್ ಹೊಡೆದ್ರೆ ಸೇಫು ಅಂದ್ಬಿಟ್ಟು ಅವ್ರು ನೈಟ್ ಹೊಡಿತಾ ಇದ್ದಾರೆ. ನೈಟ್ ಹೊಡಿಬೇಕು ಅಂದ್ಕೊಂಡಿದ್ದಾರೆ. ಇವಾಗ ನೋಡಿ ಈ ಥರ ಕಲರೆಲ್ಲ ಚೇಂಜ್ ಮಾಡಿದ್ದಾರೆ ಎಲ್ಲ ಗೋಡೆಗೂ ಕೂಡ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೈನಲಾಗಿ ಒಂದು ಸತಿ ವೀಡಿಯೋ ಮಾಡ್ತೀನಿ ಹೇಗೆ ಇದು ಮಾಡಿದ್ದಾರೆ ಅಂತ, ಪೇಂಟ್ ಮಾಡಿದ್ದಾರೆ ಅಂತ. ನೋಡಿ ಇವಾಗ ಎಲ್ಲ ಹೊರಗಡೆ ಎಲ್ಲ ಇವಾಗ ಅಂದರೆ ಮಣ್ಣಿನಿಂದನೇ ಈ ಥರ ಸಿಮೆಂಟ್ ಮಾಡಿಸ್ತಾ ಇದ್ದಾರೆ. ಅಂದರೆ ಸಿಮೆಂಟ್ ಮಾಡಿಸ್ಬೇಕಂದ್ರೆ ಒಂದು 5,000 ಖರ್ಚು ಆಗುತ್ತೆ. ಹಾಗಾಗಿ ಏನು ಬೇಡ ಅಂದ್ಬಿಟ್ಟು ಮಣ್ಣಲ್ಲೇ ಈ ಥರ ಮಾಡಿಸ್ತಾ ಇದ್ದೀವಿ. ಅದನ್ನೆಲ್ಲ ಇವಾಗ ಎತ್ತಿ ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಫುಲ್ ಇದಾಗ್ಬಿಡುತ್ತೆ. ಒಂದು ಅರ್ಧ ಗಂಟೆಯಲ್ಲೇ ಈ ಥರ ಗೋಡೆನೆಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ರು ಅಂಕಲು. ಅದನ್ನೆಲ್ಲ ಇವಾಗ ಸ್ವಲ್ಪ ಎತ್ತಿ ಇವಾಗ ನೆಲ ಎಲ್ಲ ಒರೆಸ್ಬೇಕು ಮನೆ ಒಳಗಡೆಯಿಂದ. ನೋಡಿ ಇವಾಗ ಫಸ್ಟು ಇಲ್ಲೆಲ್ಲ ಕ್ಲೀನ್ ಮಾಡಬೇಕು. ಲಸ್ಸು ಸೋನಿ ಅಂತೂ ಅಲ್ಲೇ ಆಟ ಆಡಿಕೊಂಡು ಅಲ್ಲೇ ಎಲ್ಲ ಇದು ಮಾಡ್ತಾಯಿದ್ರು.
ಅವ್ರನ್ನ ಸಂಭಾಳಿಸೋ ಅಷ್ಟರಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಫುಲ್ ಸುಸ್ತೇ ಆಗೋಯ್ತು. ಎಷ್ಟೋ ಮಾವ ಇದ್ದಿದ್ದಕ್ಕೆ ಇವತ್ತು ಎಷ್ಟೋ ಕೆಲಸನೇ ಫಾಸ್ಟಾಗಾಯಿತು ಅನ್ಬೋದು. ಹಾಗೆ ಅತ್ತೆ ಇವಾಗ ಧನಿಯಾ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಕೂತ್ಕೊಂಡಿದ್ದಾರೆ ನೋಡಿ. ಇಷ್ಟು ಒಂದು 10 kg ಧನಿಯಾನ ತರಿಸಿದ್ರು. ಅಂದರೆ ಮಟನ್ ಸಾಂಬಾರಿಗೆ ಮತ್ತು ಸ್ವೀಟ್ಗೆಲ್ಲ ಬೇಕಲ್ಲ ಸಾಂಬಾರಿಗೆ, ಹಾಗಾಗಿ 10 kg ಅಷ್ಟು ತಂದಿದ್ರು. ಇನ್ನು ಈ ಧನಿಯಾದೊಳಗೆ ಹಾಕಿ ಮಿಲ್ ಮಾಡ್ಸೋಕ್ಕೆ ಇಷ್ಟು ತರಿಸಿದ್ರು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.